ಓಂ ಶ್ರೀ ಮುಕ್ತಿನಾಗಾಯ ನಮಃ. ನಾವು ಇವತ್ತು ಬೆಂಗಳೂರಿನ ಸುಪ್ರಸಿದ್ಧವಾಗಿರ್ತಕ್ಕಂತಹ ಮುಕ್ತಿನಾಗ ಕ್ಷೇತ್ರದಲ್ಲಿದ್ದೀವಿ. ಈ ಮುಕ್ತಿನಾಗ ಕ್ಷೇತ್ರ ಹೆಸರೇ ಹೇಳುವಂತೆ ಸರ್ಪಕ್ಷೇತ್ರವಾಗಿರ್ತಕ್ಕಂಥದ್ದು. ಇಲ್ಲಿ ಸ್ವಾಮಿ ಸ್ವಯಂ ಇರೋದೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರಿಗೆ ಮುಕ್ತಿನಾಗ ಕನಸಿನಲ್ಲಿ ಬಂದು, ನಾನು ಬೆಂಗಳೂರಿನ ಸಮೀಪದಲ್ಲಿ ಆಲದ ಮರದ ಹತ್ತಿರದಲ್ಲಿ ಇದ್ದೀನಿ, ಬಾ ಅಂತ ಹೇಳಿ ಕರೆದಾಗ ಆಶ್ಚರ್ಯಚಕಿತರಾಗಿ ಒಮ್ಮೆ ಬಂದು ನೋಡಿದಾಗ ಇಲ್ಲಿ ಬಹಳ ಬೃಹದಾಕಾರವಾದಂತಹ ನಾಗ ನಿಂತು ದರ್ಶನವನ್ನು ಕೊಡ್ತಾರೆ. ಅವರೇ ಮತ್ತೆ ಕನಸಿನಲ್ಲಿ ಬಂದು ಪ್ರಚೋದನೆಯನ್ನು ಮಾಡಿ ಇಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಪ್ರೇರೇಪಣೆಯಾಗಿ ಇಂದು ಈ ಬೃಹತ್ತಾದ ಮುಕ್ತಿನಾಗ ಕ್ಷೇತ್ರ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದು ಎಲ್ಲರೂ ನೋಡ್ತಾ ಇರತಕ್ಕಂತಹ ಸಂಘ. ಇಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತರಿಗೆ ಕೂಡ ಅವರವರು ಕೇಳಿದಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇರತಕ್ಕಂತಹ ಕ್ಷೇತ್ರವಾಗಿದೆ ಈ ಮುಕ್ತಿನಾಗ ಕ್ಷೇತ್ರ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದೊಡ್ಡ ಸಮಸ್ಯೆ ಅಂತಂದರೆ ಮದುವೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಸಮಸ್ಯೆ, ಸಂತಾನ ಅನ್ನುವಂಥದ್ದು ಮತ್ತೊಂದು ಸಮಸ್ಯೆ, ಆರೋಗ್ಯವನ್ನುವಂಥದ್ದು ಮರೀಚಿಕೆಯಾಗಿದೆ. ಈ ರೀತಿ ಅನೇಕ ಸಮಸ್ಯೆಗಳನ್ನು ಹೊತ್ತು ಬರ್ತಕ್ಕಂತಹ ಭಕ್ತರು ಪುನಃ ವಾಪಸ್ಸು ಹೋಗುವಾಗ ಸಂತೋಷವಾಗಿ ನಗುನಗ್ತಾ ಹೋಗ್ತಾರೆ. ಮದುವೆ ಇಲ್ಲದವರಿಗೆ ಮದುವೆ ಆಗ್ತಾಯಿದೆ, ಸಂತಾನವಿಲ್ಲದವರಿಗೆ ಸಂತಾನವಾಗ್ತಾಯಿದೆ, ಆರ್ಥಿಕ ಪರಿಸ್ಥಿತಿಯಿಂದ ಸಮಸ್ಯೆ ಇರತಕ್ಕಂಥವ್ರಿಗೆ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಸಹಾಯ ಆಗ್ತಾಯಿದೆ. ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ ಕ್ಷೇತ್ರ ಮುಕ್ತಿನಾಗ ಕ್ಷೇತ್ರವಾಗಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸ್ವಾಮಿ ಸ್ವಯಂ ಇರೋದರಿಂದ ಇಲ್ಲಿ ಎಲ್ಲರ ಇಚ್ಛಿತ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತಾ ಇರ್ತಕ್ಕಂತಹ ತಾಣವಾಗಿದೆ ಇದು.